पादाब्जं जननी जनकौ तथा तत्वोपदेशकर्तारं नत्वा भक्ति पुरस्सरं परम पूज्य ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಸಕಲ ಮತೋದ್ಧಾರಕ ಜಾತ್ಯತೀತ ಜಗದ್ಗುರು ಸಿದ್ಧಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹಣೆಮಣೆದು ಈ ಗ್ರಾಮದ ಆರಾಧ್ಯ ದೈವ ಜಗದ್ಗುರು ಶಿವಲಿಂಗೇಶ್ವರನ ಪಾದಾರವಿಂದಗಳಲ್ಲಿ ನತಮಸ್ತಕನಾಗಿ ಚರಿತ್ರೆಯ ನಾಯಕನಾದ ಮಹಾಲಿಂಗೇಶ್ವರನ ಪಾವನ ಪಾದಾರವಿಂದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಇದು ಪರ್ಯಂತರವಾಗಿ ತಮ್ಮ ಅನುಭವವನ್ನು ಹಂಚಿಕೊಳ್ತಾ ಬಂದಿದ್ದಾರೆ ಪೂಜ್ಯರಾಗಿರ್ತಕ್ಕಂಥ ಬ್ರಹ್ಮಾನಂದಾಶ್ರಮದ ಪೂಜ್ಯ ಗುರುಸಿದ್ದೇಶ್ವರ ಮಹಾಸ್ವಾಮೀಜಿಯವರ ದಿವ್ಯ ಸನ್ನಿಧಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಉಪಸ್ಥಿತ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, ಸೈದಾಪುರ ಗ್ರಾಮದ ಮ್ಯಾಲೆ ಭಾಳ ಸಲ ಹಾದು ಹೊಕ್ಕಿದ್ದೀವಿ, ಖರೆ ಒಳಗೆ ಬಂದಿದ್ದಿಲ್ಲ. ಇವತ್ತು ನಾ ಒಳಗೆ ಬಂದು ನೋಡಿದೆ, ಭಾಳ ಖುಷಿ ಆಗ್ತದೆ. ಏನು ಗುಡಿ ಕಟ್ಟ್ಯಾರ, ಕೋಟಿ ಕೋಟಿ ಬೆಲೆ ಬಾಳ್ತಕ್ಕಂಥ ಗುಡಿ ಇದು. ಭಾಳ ಸುಂದರವಾದ ಗುಡಿಯನ್ನು ಕಟ್ಟಿದ್ದಾರೆ. ಅದು ಕಲ್ಲಿಂದ ಕಟ್ಟಿದ್ದಲ್ಲ, ಸೈದಾಪುರ ಭಕ್ತರ ಭಕ್ತಿಯಿಂದ ಕಟ್ಟಿದ ಕಾಲ. ಅನೇಕ ಜನ ದಾನ ಮಾಡಿದ್ದಾರೆ, ಅನೇಕರ ಶ್ರಮ ಪಟ್ಟಿದ್ದಾರೆ. ಸುಮ್ಮನೆ ಆಕತ್ತೇನ್ರಿ ಗುಡಿ ಒಂದು ಆಗ್ಬೇಕಾದ್ರೆ? ಸುಮ್ಮನೆ ಆಗ್ತದೆ ಏನ್ರಿ? ಅಂತಹ ಗುಡಿಗಳನ್ನು ನೋಡ್ರಿ, ಸತ್ಸಂಗ ಅಬ್ಬಾ ಬಾ 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 ಏನು ತಾಯಂದಿರು ಕುಂತಾರೆ, ದೇವ್ರು ಕುಂತಾರ ನೋಡ್ರಿ. ನಮ್ಮ ಅವ್ಗಳು ಭಾಳ ಕಡೆ ಅವುಗಳು ಮಾತಾಡ್ತಿರ್ತಾರೆ ಭಾಳ. ಈ ಊರಾಗ ಮಾತಾಡ್ದಾಗ ಗೊತ್ತಿಲ್ಲ ಪಾಪ ಅಲ್ಲ. ಅದಕ್ಕೆ ಅಪ್ಪ ಅವ್ರ ಮಾತು ಶ್ರವಣ ಮಾಡ್ರಿ, ನೀವು ಮತ್ತೇನು ಮಾಡಬೇಡ್ರಿ, ಶ್ರವಣ ಮಾಡ್ರಿ, ಕೇಳ್ರಿ. ಕೇಳುವುದರಿಂದ ಬಹಳ ದೊಡ್ಡ ಲಾಭ ಆಗ್ತದೆ. ಅದಕ್ಕಾಗಿ ಶ್ರೀಮನ್ ನಿಜಗಣರು ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಲಹುದು ನರರಿಗೆ ಮುಕುತಿ ಅಂತ ಅಲ್ರಿ. ಭಗವಂತ ಕಣ್ಣಿಗೆ ಬಾಗಲ ಮಾಡ್ಯಾನ, ಬಾಯಿಗೆ ಬಾಗಲ ಮಾಡ್ಯಾನ, ಅದಲ್ಲ. ಮತ್ತು 5-6 ರೊಟ್ಟಿ ಒಳಗೆ ಹೋಗ್ತಾವಿಲ್ರಿ ಬಾಗಲ್ದಾಗ. ಅದು ಒಳಗೆ ಬಾಯಿಗೆ ಒಂದು ಬಾಗಲ ಮಾಡ್ಯಾನ, ಆ ರೊಟ್ಟಿ ಹೊರಗೆ ಹಾಕ್ಲಕ್ಕೊಂದು ಬಾಗಲ ಮಾಡ್ಯಾನ. ಆದ್ರೆ ಕಿವಿಗೆ ಬಾಗಲ ಮಾಡಿಲ್ಲ ನೋಡ್ರಿ. ಕಿವಿಗೆ ಬಾಗಲ ಮಾಡ್ಯಾನ ಇಲ್ಲ. ಕಣ್ ತಾನೇ ಮುಚ್ಕೋತಾವ, ಬಾಯಿ ತಾಮತ್ತ ಐತದ. ಕಿವಿ ಯಾಕೆ ಬಾಗಲ ಮಾಡಿಲ್ಲ ಅಂದ್ರೆ, ನಿನ್ನ ಕಿವಿಯೊಳಗೆ ಸದಾ ಕಾಲದಲ್ಲಿ ಮಹಾತ್ಮರ ಶಬ್ದಗಳ ಪ್ರವೇಶ ಆಗಲಿ ಅಂತ ಕಿವಿ ಬಾಗಲ ಹಚ್ಚಿಲ್ಲ. ಸದಾ ಕಾಲದಲ್ಲಿ ಪರಮಾತ್ಮನ ಏನ್ರಿ ಸದ್ಗುರುಗಳ ಯಾವ ಮಾತುಗಳನ್ನು ಕೇಳ್ರಿ. ಆ ಮಾತುಗಳಿಗೆ ಸಾಮಾನ್ಯ ಬೆಲೆ ಇಲ್ಲ, ಮಹಾತ್ಮರ ಮಾತುಗಳಿಗೆ ಅಲ್ರಿ. ಕರಿಯ ನಿತ್ತಡೆವಲ್ಲ, ಸಿರಿಯ ನಿತ್ತಡೆವಲ್ಲ, ಹಿರಿದಪ್ಪ ರಾಜ್ಯವನ್ನಿತ್ತಡವಲ್ಲೇ, ನಿಮ್ಮ ಶರಣರ ಸುಳ್ಳು ನುಡಿ ಒಂದರ ಘಳಿಗೆ ಇತ್ತಡೆ, ನಿಮ್ಮ ನಿತ್ಯ ಕಾಣ ರಾಮನಾಥ. ಮಹಾತ್ಮರ ಮಾತಿಗೆ ಎಷ್ಟು ಕಿಮ್ಮತ್ತದ ಗೊತ್ತದನ್ರಿ. ದೇವರ ದಾಸ್ಯಮಾರರ ಮುಂದೆ ಪರಮಾತ್ಮ ಪ್ರತ್ಯಕ್ಷ ಆದ. ದಾಸ್ಯಮಾರ್ಯ, ನೀನು ವಚನವನ್ನು ಆರಂಭ ಮಾಡಿದಕ್ಕಂಥವನು, ವಚನ ದುಷ್ಟಾರ ಅಂತ ಕರೀತಾರೆ ದೇವರ ದಾಸ್ಯಮಾರ.
ಮೊಟ್ಟ ಮೊದಲಿಗೆ ವಚನ ಪರಿಶೋಧನೆ ಮಾಡಿದವರು. ನಿನಗೆ ಏನು ಬೇಕು ಅಂತ ಕೇಳ್ತಾರೆ. ನಿನಗೊಂದು ಆಣಿ ಕೊಡ್ತಾನೆ ತಗೋ. ಯಪ್ಪ ಆಣಿ ಬೇಡ ಅಂದವ. ಆಣಿವೆಲ್ಲ ಸಿರಿಯ ಇರ್ತಾಳೆ, ನೀನು ದೊಡ್ಡ ಶ್ರೀಮಂತಿಕೆ ಕೊಡ್ತಾನೋ ಸಂಪತ್ತು ತಗೋ, ಅದು ಬೇಡ ಅಂದವ. ಹಿರಿದಪ್ಪ ರಾಜ್ಯವ ದೊಡ್ಡ ರಾಜ್ಯ ಕೊಡ್ತಾನೆ ತಗೋರೋ ಅಂದವ, ಅವೆಲ್ಲ ಬೇಡಪ್ಪ. ಮತ್ತು ನಿನಗೇನು ಬೇಕು ಅಂತ ಕೇಳ ಇಂಥ ಶರಣರ ನುಡಿಗಳನ್ನು ಕೇಳೋದನ್ನು ಕೊಡು, ನೀನೇ ನನಗೆ ಬಂದಂಗೆ ಆಗ್ತದೆ ಪುಣ್ಯಾತ್ಮ. ಮಹಾತ್ಮರ ಮಾತಿಗೆ ಆಣಿ ಹಚ್ಚಿ ತೂಕ ಮಾಡ್ಯಾನ, ಸಂಪತ್ತು ಹಚ್ಚಿ ತೂಕ ಮಾಡ್ಯಾನ, ರಾಜ್ಯವನ್ನು ಹಚ್ಚಿ ತೂಕ ಮಾಡಿದ್ರು ಕೂಡ ಮಹಾತ್ಮರ ಮಾತಿಗೆ ರಾಜ್ಯ ಆನೆ ಸಂಪತ್ತು ಸರಿ ಬಾರುವುದಿಲ್ಲ. ಆದ್ದರಿಂದ ಶರಣರ ಮಾತಿಗಷ್ಟು ಬೆಲೆ ಅದ. ಅದಕ್ಕೋಸ್ಕರವಾಗಿ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲಹುದು. ಕೇಳ್ರಿ, ಕೇಳೋದ್ರಿಂದ ಏನಾಗ್ತದ? ಶ್ರುತ್ವಾ ಜಾನಾತಿ ಧರ್ಮಂ. ಕೇಳುವುದರಿಂದ ಧರ್ಮದ ತಿಳುವಳಿಕೆ ಬರ್ತದೆ. ಶ್ರುತ್ವಾ ತ್ಯಜತಿ ದುರ್ಮತಿ. ಕೇಳುವುದರಿಂದ ದುಷ್ಟ ಬುದ್ಧಿಗಳನ್ನು ತ್ಯಾಗ ಮಾಡ್ತಾ ಇದ್ದಾನೆ. ಶ್ರುತ್ವಾ ಜ್ಞಾನಮಾಪ್ನೋತಿ. ಕೇಳುವುದರಿಂದ ಜ್ಞಾನ ಪ್ರಾಪ್ತಿಯಾಗ್ತದೆ. ಶ್ರುತ್ವಾ ಮೋಕ್ಷಂ ವಿಂದತಿ. ಕೇಳುವುದರಿಂದ ಮೋಕ್ಷವೂ ಕೂಡ ಪ್ರಾಪ್ತಿ ಆಗ್ತದೆ ಅಲ್ರಿ, ಮೋಕ್ಷ ಪ್ರಾಪ್ತಿ. ಶ್ರುತ್ವಾ ಜಾನಾತಿ ಧರ್ಮಂ. ಧರ್ಮವನ್ನು ತಿಳ್ಕೋಬೇಕಾಗಿತ್ತಂದ್ರೆ ಇಲ್ಲಿ ಬರ್ಬೇಕು ನೀವು, ಮತ್ತೇನಿಲ್ಲ. ಮಹಾತ್ಮರ ಅವತಾರ, ಮಹಾಲಿಂಗೇಶ್ವರ ಅವತಾರ ಜಗತ್ತಿನೊಳಗೆ ಆ ಮಹಾತ್ಮರ ಅವತಾರ ಯಾಕೆ ಆಕತ್ತೆ ಅಂತೀರ? ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಹೀಗೆ. ಮಹಾತ್ಮರ ಭೂಮಿಯಾಗ ಯಾಕೆ ಹುಟ್ಟಿ ಬರ್ತಾರಪ್ಪ? ಧರ್ಮವನ್ನು ಸಂಸ್ಥಾಪನೆ ಮಾಡಬೇಕು. ಧರ್ಮ ಅಂದ್ರೆ ಏನ್ರಿ ಅದು? ಹೌದು, ಧರ್ಮ ಅಂದ್ರೆ ವಿಭೂತಿಯ? ಧರ್ಮ ಅಂದ್ರೆ ಕುಂಕುಮ, ರುದ್ರಾಕ್ಷ? ಏನು ಧರ್ಮ ಅಂದ್ರೆ ಏನು? ಧಾರಣಾತ್ ಧರ್ಮ ನಿತ್ಯುಚ್ಯತೆ. ಕೆಳಗೆ ಬೀಳ್ತಕ್ಕಂಥವರನ್ನ, ಬಿದ್ದವರನ್ನ ಎತ್ತಿ ಹಿಡಿಯುವುದು ಯಾವುದು? ಅದಕ್ಕೆ ಧರ್ಮ ಅಂತ ಕರೀತಾ ಇದ್ದಾರೆ. ಪಾಪದ ಕೂಪದಲ್ಲಿ ಬೀಳ್ತಕ್ಕಂಥ ಜೀವನನ್ನು ಎತ್ತಿ ಹಿಡಿತಕ್ಕಂಥದ್ದು ಧರ್ಮ ಅಲ್ರಿ. ಧರ್ಮ ಬ್ಯಾರೆ, ಜಾತಿ ಬ್ಯಾರೆ ಇತ್ತು ತಿಳ್ಕೋರಿ. ಈಗ ಜಾತಿದ ಗದ್ದಲ ಎದ್ದಿರ್ಬೇಕಲ್ಲ ನಿಮ್ಮೂರಾಗನು. ಅಯ್ಯೋ ಯಪ್ಪ, ಒಡದ ಅಖಂಡ ಭಾರತವನ್ನ ತುಕಡಿ ಮಾಡ್ಲಾಕ್ ನಿಂತದ ಸರ್ಕಾರ ಇವತ್ತು ಅಲ್ರಿ. ಜಾತಿ ಬ್ಯಾರೆ, ಧರ್ಮ ಬ್ಯಾರೆ ಅದ. ಏನು ಈ ಜಾತಿ ಧರ್ಮಕ್ಕೆ ಏನು ಫರಕ್ ಅದ? ಶಿಂಪಿಗೆ ಹೊಲಿ ತನ್ಕೋತತಿ. ಸಿಂಪಿಯಾನಲ್ಲಿ ಎರಡು ಸಾಮಾನು ಇರ್ತಾವ, ಒಂದು ಕತ್ರಿ, ಒಂದು ಸೂಜಿ. ಅವನ ಮಗ ನೋಡ್ದ, ಯಪ್ಪ ಕತ್ರಿ ಕೆಳಗೆ ಹೋಗ್ತೈತಿ ಕಾಲಾಗ, ಸೂಜಿ ಟೊಪ್ಪಿಗೆಯಾಗಿ ಇಟ್ಕೊಂಡಿದಿ, ಅದೇನು ತಪ್ಪು ಮಾಡುತ್ತೆ? ಕತ್ರಿ ಕಾಲಾಗ ಹೋಗೋದಿಲ್ಲ. ತಮ್ಮ ಕತ್ರಿ ಗುಣ ಬೇರೆ ಅದ, ಸೂಜಿ ಗುಣ ಬೇರೆ ಅದ. ಅರೆ ಕತ್ರಿ ಒಳಗೂ ಗುಣ, ಸೂಜಿ ಒಳಗೂ ಗುಣ ಅದಾವ. ಏನೋಪ ಅಂದವ, ಕತ್ರಿ ಒಂದ್ರಾಗ ಎರಡು ಮಾಡ್ತದ. ಗೊತ್ತಾತು? ಕತ್ರಿ ಒಂದ್ರಾಗ ಎರಡು ಮಾಡ್ತದ, ಸೂಜಿ ಎರಡನ್ನು ಕೂಡಿಸಿ ಒಂದು ಮಾಡ್ತದ ಅಲ್ರಿ. ಆದ್ದರಿಂದ ಜಾತಿ ಕತ್ರಿದ್ದಂಗ, ಅವ್ರು ಬೇರೆ ಇವ್ರು ಬೇರೆ ನಾ ಬೇರೆ, ಹೌದಲ್ರಿ? ಜಾತಿ ಕತ್ರಿದ್ದಂಗ. ನಮ್ಮ ಪತಿ ಅಲ್ಲ ಅವರು. ಇದು ಜಾತಿಯ ಕಾರ್ಯಕ್ರಮ ಅಲ್ಲ, ಧಾರ್ಮಿಕ ಕಾರ್ಯಕ್ರಮ ಅದ. ಇದು ಧಾರ್ಮಿಕ ಕಾರ್ಯಕ್ರಮ, ಯಾವುದೇ ಒಂದು ಜಾತಿಗೆ ಸೇರಿದ್ದಲ್ಲ ಇದು.
ಎಲ್ಲ ಜಾತಿಯವರು ಇಲ್ಲಿ ಸೇರಿದ್ರಿ ನೀವು. ಎಲ್ಲ ಜಾತಿಯವರು ಸೇರಿಸಿದ ಯಾವುದು? ಧರ್ಮ. ಇದಕ್ಕೆ ಧರ್ಮ ಅಂತ ಕರೀತಾರೆ. ಈ ಧರ್ಮವನ್ನು ನಾವು ತ್ಯಾಗ ಮಾಡಬಾರ್ದು. ಪ್ರಾಣ ಹೋದರೂ ಧರ್ಮವನ್ನು ಬಿಡಬಾರ್ದು. ನಮ್ಮ ವರ್ಣ ಆಶ್ರಮಗಳಿಗೆ ಬೋಧಿಸಿರ್ತಕ್ಕಂಥ ಧರ್ಮಗಳನ್ನು ಚೆನ್ನಾಗಿ ಆಚರಣೆ ಮಾಡಬೇಕು ಅಲ್ರಿ. ಆ ಧರ್ಮಾಚರಣೆಯಿಂದ ಮನುಷ್ಯನಿಗೆ ದೇವತ್ವ ಪ್ರಾಪ್ತಿಯಾಗ್ತದೆ ಅಲ್ರಿ. ಏನು ಧರ್ಮ? ಸ್ವಾಮೀಜಿ ಅವರು ಒಂದೂರಾಗ ಭಿಕ್ಷಕ್ಕೆ ಬಂದರು. ಭಿಕ್ಷಾ ಮಾಡ್ತಾ ಮಾಡ್ತಾ ಮಧ್ಯಾಹ್ನ 1 ಗಂಟೆ ಆಗೈತಿ. ಭಿಕ್ಷಾಂತೇಹಿ ಭಾಳ ಮಂದಿ ಮುಂದೆ ಹೋಗಪ್ಪ, ಕೈ ಕಾಲಿಲ್ಲಪ್ಪ. ಕೈ ಕಾಲಿಲ್ಲ ಅನ್ಬೇಡ್ರಿ. ನಿಮ್ದ ಕೈ ಕಾಲಿ ಆದ್ರೆ ನಮಗೇನು ಕೊಡ್ತೀರಿ ನೀವು? ಕೈ ಕಾಲಿಲ್ಲ, ಮುಂದೆ ಹೋಗ. ಕಡೆಗೆ ಒಂದು ಮನೆ ಅವ್ರು ಏನಾರ ಕೊಟ್ರೆ ಸ್ವಾಮಿ ಪ್ರಸಾದ ಮಾಡಬೇಕು. ಇಲ್ಲ ಅಂತಂದ್ರೆ ಗಳಗಳ ನೀರು ಕುಡಿದ ಹೋಗಿ ಎಲ್ಲಿ ಮಕ್ಕೋಬೇಕಾಕಿತ್ತು. ಆ ಮನೆ ಮುಂದೆ ನಿಂತು ಭಿಕ್ಷಾಂದೇಹಿ ಅಂದ. ಅದಕ್ಕೆ ಹೆಣ್ಣುಮಗಳು ಕೈಯಾಗ ತಂಬಿಗೆ ತೊಗೊಂಡು ಬಂದು ಪಾದಕ್ಕೆ ನೀರು ಹಾಕಿ ಕೈ ಮುಗಿದು, ಯಪ್ಪ ಒಳಗೆ ಬರ್ರಿ ಪ್ರಸಾದ ಮಾಡ್ರಿ ಅಂದವು. ಹಬ್ಬ ಅಂದಮ್ಮ. ಇಡೀ 100 ಮನೆ ತಿರುಗಾಡಿನಿ ತಾಯಿ, ಒಬ್ಬರು ಹಿಂಗೆ ನನ್ನ ಕರೀಲಿಲ್ಲ, ಒಂದು ತುತ್ತ ರೊಟ್ಟಿ ಕೊಡಲಿಲ್ಲ ತಾಯಿ ಅಂಥೇಳಿ ಭಾಳ ಭಕ್ತಿ. ಬಡವರಿಗೆ ಭಕ್ತಿ ಬಾಳಂತ, ಸಾವುಕಾರಿಗೆ ಮಕ್ಕಳು ಬಾಳಂತ. ರೊಕ್ಕ ಭಾಳ, ಸಾವುಕಾರಿಗೆ ರೊಕ್ಕ ಭಾಳ ಅದಲ್ರಿ, ಬಡವರಿಗೆ ಮಕ್ಕಳು ಭಾಳ. ಒಂದಾಗತ್ತೆ ಒಂದು. ನಾ ಮಾಡಿ ರೈಲ್ವೆ ಖದ್ದಾಕ್ಕೆ ಹೋಗಿದ್ದೆ. ಹೆಣ್ಮಗಳು 4 ಮುಂದೆ ಬಿಟ್ಟಳು, ಹಿಂದೊಂದು 4. ನಾನೇನು 4 ಮನ್ಯಾಗ ಬಿಟ್ಟು ಬರಬಾರ್ದು. ವಾಣಿ 4 ಮನ್ಯಾಗ ಬಿಟ್ಟು ಇಟ್ಟು ತೊಗೊಂಡು ಬಂದೆ ಅಂದೊಳಕ್ಕೆ. ಅಲ್ರಿ, ಮನ್ಯಾಗ 4, ಹಿಂದೆ 4, ಮುಂದೆ 4, ಎಷ್ಟದು ಈಗ? 12 ಅದವನ. ಬಗಲಾಗ 1, ಹೊಟ್ಟ್ಯಾಗ 1. ಅದು ಮೊದಲಿನ ಮಂದಿ ರೀ. ಈಗಿನ ಮಂದಿಗೆ ಮೊದಲಿನ ಮಂದಿಗೆ ಬ್ಯಾನ್ ಬರ್ತಿದ್ದು, ಹಡಿಲಾಕೋತಾಗ ಬ್ಯಾನ್ ಅಲ್ರಿ. ಈಗ ಬ್ಯಾನೇನು ಗೊತ್ತಿಲ್ಲ. ಈ ಬ್ಯಾನ್ ಹೆಂಗಸರು ಬರಂಗಿಲ್ಲ, ಗಂಡಸರಿಗೆ ಬರ್ತಾವ. 50,000 ರೂಪಾಯಿ ಕೊಡ್ಬೇಕಲ್ಲ, ಗಂಡಸರಿಗೆ ಬರ್ತಾವ 50,000. ಸಿಜರನ್ ಭಗವಂತ ಹೊಟ್ಟಾಗಿಂದ ಮ್ಯಾಗ ಬಂದು ಬಿಡ್ತಾವ ನೋಡ್ರಿ. 50,000 ರೂಪಾಯಿ ಕೊಟ್ರೆ ಮಗ ಹೌದು. ಏನು ಬಂತ್ರಿ. ಒಳಭಾದ್ರ ಸ್ವಾಮಿಗಳು ಭಾಳ ಭಕ್ತಿಯಿಂದ ಊಟ ಮಾಡಿದ್ರು. ಮಾಸ್ಟರ್ಪ ತಾಯಿ 4 ಮಕ್ಕಳು. ಆ ಮಕ್ಕಳಿಗೆ 10 ರೂಪಾಯಿ ಕೊಟ್ಟು, ಅಪ್ಪೋಡಿ ನಮಸ್ಕಾರ ಮಾಡಪ್ಪ, ದಕ್ಷಿಣ ಕೊಡು. ಊಟ ಮಾಡಿದ ಬಳಿಕ ದಕ್ಷಿಣ ಕೊಡ್ಬೇಕ್ರಿ ಹೇಳ್ತಾರೆ. 4 ಹೋಳಿಗೆ ತಿಂದಾನು ಸ್ವಾಮಿ, ನಾವು ಯಾಕೆ ದಕ್ಷಿಣ ಅಂದಿಗಿಂದೀರಿ? ನೀವು ದಕ್ಷಿಣ ಕೊಡ್ಲಿಲ್ಲ ಅಂದ್ರೆ ಸ್ವಾಮಿ ಉಂಡದ ಪಚನ ಆಗಂಗಿಲ್ಲ ಅಂತ್ರಿ. ಅದಕ್ಕೆ ದಕ್ಷಿಣ ಕೊಡಬೇಕು. ಎಲ್ಲ 10 ರೂಪಾಯಿ ಹುಡುಗು ದಕ್ಷಿಣ ಕೊಟ್ಟು ನಮಸ್ಕಾರ ಮಾಡಿದ್ರು. ಆಕೆ ಸಂಸ್ಕಾರ ನೋಡಿ ಭಾಳ ಆಶ್ಚರ್ಯ ಆಯ್ತು. ಸಂಸ್ಕಾರ ಅದು ಭಾಳ ಮಹತ್ವದ ಏನ್ರಿ. ಶಿಕ್ಷಣ ಬೆಳೆದ, ಸಂಸ್ಕಾರ ಬೆಳೆಯುವಲ್ದು ನಮ್ಮಲ್ಲಿ. ಇನ್ನೂ ಸಂಸ್ಕಾರ ಬೆಳೆಸೋ ಸಲುವಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಪುಣ್ಯಾತ್ಮರೇ. ಸಂಸ್ಕಾರ ಏನ್ರಿ. ನೀವು ಕೇಳುವುದರಿಂದ ಕಾರಣವ್ರ ಕ್ಯಾಂಪ್ಗೇನಾಗೋದಿಲ್ಲ, ಗಿಡ್ಡಿದವ್ರು ಉದ್ರನಾಗೋದಿಲ್ಲ. ಮತ್ತು ಕೇಳೋದು ಏನಾಕತ್ತಂದ್ರೆ ನಿಮ್ಮ ಮನಸ್ಸಿನಾಗ ಸಂಸ್ಕಾರಗಳು ಮೂಡ್ತಾ ಇದ್ದಾವೆ. ಸಂಸ್ಕಾರ ಒಂದೇ ಮಾತಾದರೂ ಕೂಡ ಆ ತಾಯಿಯನ್ನು ನೋಡಿ
ಎಂಥ ಸಂಸ್ಕಾರ್ಯವ, ನಿನಗೆ ವಯಸ್ಸು ಎಷ್ಟಾಗ್ಯಾವ ಅಂದರು. ನನಗೆ 10 ವರ್ಷ ಆಗ್ಯಾವ್ರಿ ಅಂದಳಕ್ಕೆ. ಹುಡುಗು 4. ಒಂದು ಸ್ವಾಮಿ 4 ಹುಡುಗು ಆಗ್ಯಾವ 10 ವರ್ಷ ಅಂದಾಳಲ್ಲ. ನಿಮ್ಮ ಯಜಮಾನ್ರಿಗೆ ಎಷ್ಟಾಗ್ಯಾವ? ಯಜಮಾನ್ರಿ 5 ವರ್ಷ ಆಗ್ಯಾವ ಅಂದ್ರೆ ಉಲ್ಟಾ ಬಂತೀವಿ. 5 ವರ್ಷ ಆಗ್ಯಾವ. ಮತ್ತು ನಿಮ್ಮ ಮಾವಾಗ ನಮ್ಮ ಮಾವಗೆ 2 ವರ್ಷ ಆಗ್ಯಾವ ಅಂದ್ರೆ ಮತ್ತು ನಿಮ್ಮ ಅತ್ತೆ ಅದಾಳ, ಆಕೆಗೆ ಎಷ್ಟು ದಿವಸ ಆಗ್ಯಾವ? 6 ತಿಂಗಳು ಹಾಕಿದಾಳಂತಕ್ಕೆ. ಸ್ವಾಮಿ ಕೈ ಮುಗದ ಯಾವ ನಾನು ಗುರು ಅಂತ ದೊಡ್ಡ ದೊಡ್ಡ ಶಾಸ್ತ್ರ ಕೇಳೇನಿ, ನಿನ್ನ ಮಾತಿನ ಅರ್ಥ ನನಗಾಗಲ್ಲ. ಇದ್ರಾಗ ಏನೋ ಗುಟ್ಟದ. ನೀ ಸಾಮಾನ್ಯ ಮಾತು ಅಲ್ಲಿವು. 4 ಮಕ್ಕಳದಾವ 10 ವರ್ಷ ಅಂತಿ, ಗಂಡಗ 5 ವರ್ಷ ಅಂತಿ, ಮಾವಗೆ 2 ವರ್ಷ ಅಂತಿ, ಅತ್ತಿಗೆ 6 ತಿಂಗಳಂತಿ. ಇದ್ರ ಅರ್ಥ ಏನು? ಅಪ್ಪಗಳ ಧರ್ಮೇನ ಹೀನ ಪಶುಭಿ ಸಮಾನ. ಧರ್ಮೇನ ಹೀನ, ಧರ್ಮ ಮಾಡಲಾರ್ದವ ಧರ್ಮವನ್ನು ಆಚರಿಸದೆ ಇರೋವನು ಪಶು ಏನ್ರಿ. ಪಶು ಅಂತ ತಿಳ್ಕೊಬೇಕಂತ ಹೇಳಿ ತಿಳ್ಕೊಂಡು ನಾನು 10 ವರ್ಷದ ತನಕ, ನಾನು 15 ವರ್ಷ ತನಕ ನಾನು ಪಶುವಿನಂಗ ಧರ್ಮ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನಾನು ಹಂಗೆ ಪಶುವಿನಂಗ ಹಂಗೆ ದಿವಸ ಕಳೆದ್ನೆ. 10 ವರ್ಷದ ಹಿಂದೆ ನಾನು ಗುರುಗಳ ಹಂತಕ್ಕೆ ಹೋಗಿ ದೀಕ್ಷಾ ತಗೊಂಡ ಈಗ ಧರ್ಮದ ಮಾರ್ಗದೊಳಗೆ ಬಂದೀನಪ್ಪ. ಅದಕ್ಕೆ ನನಗೆ 10 ವರ್ಷ ಖರೆ ಅಂದಳಕ್ಕೆ. 25 ಆಗ್ಯಾವ ನನಗೆಲ್ಲ, ಪ್ರಾಕೃತಿಕವಾಗಿ ನನಗೆಲ್ಲ 25 ಆಗ್ಯಾವ ಖರೆ. ಪರಂತು ಈ 10 ವರ್ಷದಾಗ ನಾ ಧರ್ಮದೊಳಗೆ ಬಂದೀನಿ. ಧಾರದಾಗ ಗುರು ಅಂತಕ್ಕೆ ಹೋಗೀನಿ, ದೀಕ್ಷಾ ತಗೊಂಡಿನಿ, ಸ್ನಾನ ಪೂಜಾ ಶ್ರವಣ ಮನನ ಮಾಡ್ಲಾಕ ಹತ್ತೀನಿ ಅಪ್ಪ. ಅದಕ್ಕೆ ನನಗೆ 10 ವರ್ಷ ಖರೆ. ಮೊದಲಿನ 15 ವರ್ಷ ದನದ ಪಕ್ಕಿ ಈತನ್ರಿ. ಅದಾತವ. ನಿನ್ನ ಗಂಡಗ ಎಷ್ಟು ಅಂದಾಳ್ರಿ ಗೊತ್ತಿಲ್ಲ? 5. ಗಂಡಗ 5 ಅಂತೀಯಲ್ವ, ಏನಿದು ಅಂದ್ರೆ ಇಲ್ಲಪ್ಪ. ಅವನಿಗೂ 30 ವರ್ಷ ಆಗ್ಯಾವ ಖರೆ. 30 ವರ್ಷ ಆಗ್ಯಾವ. ಮೊದಲು 25 ವರ್ಷ ಅದ ಪೈಕಿನ ಗೊತ್ತಾಗ್ತಲೇಟ್ರಿ ಮ್ಯಾಗ ಅದ ಪೈಕಿ ಅಂತ ದನದ ಪೈಕಿ ಅಂತ. ಸ್ನಾನ ಇಲ್ಲ, ಪೂಜಾ ಇಲ್ಲ, ಗುರು ಇಲ್ಲ, ಏನಿಲ್ಲ, ಲಿಂಗಿಲ್ಲ. ನಾನು 5 ವರ್ಷದಿಂದ ನೋಡ್ರಿ, ಮನುಷ್ಯ ಜನ್ಮ ಭಾಳ ಶ್ರೇಷ್ಠದ. ಗುರುವಂತಕ್ಕೆ ಹೋಗ್ಬೇಕು, ದೀಕ್ಷಾ ತಗೋಬೇಕು, ಧರ್ಮದ ಮಾರ್ಗದಾಗ ನಡಿಬೇಕ್ರಿ ಅಂತ ಹೇಳಿ 5 ವರ್ಷದ ಹಿಂದೆ ನಮ್ಮ ಗಂಡನ ಕರ್ಕೊಂಡು ಹೋಗಿ ದೀಕ್ಷಾ ಕೊಡಿಸಿ ಬಂದೀನಿ. ಅಲ್ಲಿ ಹಿಡಿದು ಸ್ನಾನ ಪೂಜೆ ಮಾಡಕತ್ತಾನ, ಧರ್ಮ ದಾರಿಗೆ ಬಂದಾನವ. ಮೊದ್ಲಿನ 25 ದನದ ಪಕ್ಕಿ. ಅವ ಆಶ್ಚರ್ಯ ಆಯ್ತು ಸ್ವಾಮಿಗೆ. ಮತ್ತು ಮಾವನ ಸುದ್ದಿ ಏನು? ಮಾವಗೆ 72 ಆಗ್ಯಾವ, ಮ್ಯಾಗಿನ 2 ಖರೆ. ಅವನು ಕಟ್ಟಿ ಕುತ್ಕೊಂಡು ಅದು ಇದು ಹಿರಿತನ ಮಾಡ್ತಿದ್ದ, ಮಂಡ ಮಾತಾಡ್ತಿದ್ದ. ಕಟ್ಟಿ ಕಂಪ್ನಿ ತೊಗೊಂಡಿರೋತತ್ರಿ. ಏನು ಬಾತಿಗೆ ಬರೋದು ಮಾತುಗಳು, ಹಳಿ ಪೇಪರ್ ತೊಗೊಂಡು ಓದ್ಕೊಂಡ್ರು. ಹೊರಗಿನ ಸುದ್ದಿ ಅಲ್ಲ. ಆ ಮಲ್ಲಪ್ಪನ ಮಗಳು ಓಡಿ ಹೋದತ್ತು. ಓಡೇ ಹೋಗ್ಲಿ, ಸಾಕಾಸರಿ ಹೋಗಲಿ, ನೀ ಆ ಕಸ ತಲೆಯಾಗ ಹಾಕ್ಕೋತೀವ ಮಾರಾಯ. ಹಾಗಾದ್ರೆ ನಮ್ಮ ಮಾವಗೂ ಕೂಡ 72 ಆಗ್ಯಾವ, ಮ್ಯಾಲೆ 2 ಖರೆ. 70 ವರ್ಷ ತಕ್ಕ ಅವನು ಅದ ಪೈಕಿನ ಇಷ್ಟು ಮ್ಯಾಗ ತೀರ್ತೈತಿಲ್ಲ ನಿಮ್ಗೆ, ದನದ ಪೈಕಿ ಅಂತ. ಸ್ನಾನ ಇಲ್ಲ, ಪೂಜಾ ಇಲ್ಲ, ಶ್ರವಣ ಇಲ್ಲ. ಈಗ ನಾ 2 ವರ್ಷದಿಂದ ಮಾಮ ಮನುಷ್ಯ ಜನ್ಮ ಶ್ರೇಷ್ಠದ, ಪಶು ನಂಗೆ ನಡಿಬಾರ್ದು, ಗುರುಗಂತಕ್ಕೆ ಹೋಗಿ ದೀಕ್ಷಾ ತಗೊಂಡು ಧರ್ಮ ಆಚರಣೆ ಮಾಡಬೇಕು ಅಂದ್ಕೂಡಲೇ ಹ್ಞೂ ಅಂತಂದ 2 ವರ್ಷದ ಹಿಂದೆ ನಮ್ಮ ಮಾವನ ಕರ್ಕೊಂಡೋಗಿ ಗುರು ಕಡೆಯಿಂದ ದೀಕ್ಷಾ ಕೊಡಿಸೀನಿ.
ಈಗ 2 ವರ್ಷ ಈ ದಾರ್ಯಾಗ ಬಂದ ಧರ್ಮದ ದಾರ್ಯಾಗವ. ಹಬ್ಬ 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 ಆ ಚೆನ್ನಾಗಿದಾಳೆ ಹೆಣ್ಮಗಳು ಅಂದವು. ಮತ್ತು ನಿಮ್ಮ ಅತ್ತಿದ್ದು ಏನು? ಅತ್ತಿಗೆಲ್ಲ 65 ಆಗ್ಯಾವ. ಖರೆ 6 ತಿಂಗಳ ಹಿಂದೆ ಆಕೆ ಸ್ವಲ್ಪ ಹಾದ್ಯಾಗ ಬಂದಾವ. ನಾನೇ ಅತ್ತಿ ಮನುಷ್ಯ ಜನ್ಮ ಶ್ರೇಷ್ಠದ, ಧರ್ಮಾಚರಣೆ ಮಾಡಬೇಕು, ಗುರು ಕಡೆಯಿಂದ ದೀಕ್ಷಾ ತಗೋಬೇಕು ಅಂತ ಹೇಳಿ ಕಾಲೊತ್ತಿ ಕೈ ಒತ್ತಿ ಕುತ್ತಿಗೇನು ಒತ್ತಲಿಲ್ಲ. ಮತ್ತು ಅದು ಹಾಕಿದಿಲ್ಲ. ಅದು ಪೈಕಿನ ಮಾಡಕ್ಕಿದ್ದಳಕ್ಕೆ ಬಹುತೇಕ ಕುತ್ತಿಗೇನು ಒತ್ತಲಿಲ್ಲ. ನಾ 6 ತಿಂಗಳ ಹಿಂದೆ ಆಕಿನ ಕರ್ಕೊಂಡೋಗಿ ಗುರುಗಳ ಕಡೆಯಿಂದ ದೀಕ್ಷಾ ಕೊಡಿಸೀನಿ. 6 ತಿಂಗಳಿಂದ ಈಗೀಗ ಧರ್ಮದ ಮಾರ್ಗದಾಗ ಬಂದಾಳಕ್ಕೆ. ಆಕೆಗೆ 6 ತಿಂಗಳು ಖರೆ ಸ್ವಾಮಿ ಕೈ ಮುಗದ. ಯವ್ವ, ನಾನು ದೊಡ್ಡ ದೊಡ್ಡ ಪುಸ್ತಕ ಓದೀನಿ ಖರೆ, ನಿನ್ನ ಮಾತಿನ ಮರ್ಮ ನನಗೆ ತಿಳಿದಿದ್ದಿಲ್ಲ ನೋಡ್ತಾಯಿ. ಎಂಥ ಮಾತು ಹೇಳಿದೆವ. ನಿನಗೆ 10 ವರ್ಷರ ಆಗಿರಬಹುದು, ನಿನ್ನ ಗಂಡಗ 5 ವರ್ಷರ ಆಗಿರಬಹುದು, ನಿಮ್ಮ ಮಾವಿಗೆ 2 ವರ್ಷರ ಆಗಿರಬಹುದು, ನಿಮ್ಮ ಅತ್ತಿಗೆ 6 ತಿಂಗಳರ ಆಗಿರಬಹುದು. ನಿನ್ನ ದೃಷ್ಟಿಯೊಳಗೆ ನಾ ಇನ್ನೂ ಹುಟ್ಟೇ ತಂಗಿ ಅಂದವಪ್ಪ ಸ್ವಾಮಿ. ಧರ್ಮ ಅಂದ್ರೆ ಏನು ತಿಳ್ಕೊಂಡ್ರಿ ಪುಣ್ಯಾತ್ಮರೇ? ಈ ಗುಡಿ ಗಂಡಾರಗಳನ್ನು, ಇಂಥ ಮಹಾತ್ಮರನ್ನು ಯಾಕೆ ಕರೆಸ್ಬೇಕಾಗ್ಯದ? ಯಾಕೆ ಕರೆಸ್ಬೇಕಾಗ್ಯದ ನೋಡಿ. ಅದಕ್ಕೆ ಒಂದು ಮಾತು ಹೇಳ್ತಾರಲ್ಲ, ಆಶ್ಚರ್ಯಮೇತತ್ ಮನುಷ್ಯ ಲೋಕೆ ಅಮೃತಂ ಪರಿತ್ಯಜ್ಯ ವಿಷಂ ಪಿಬಂತಿ. ನೋಡ್ರಿ, ಈ ಮನುಷ್ಯ ಲೋಕದಾಗ ಒಂದು ಆಶ್ಚರ್ಯದ ಮಾತು ಹೇಳ್ತಾ ಇದ್ದಾನೆ. ಅಮೃತವನ್ನು ಬಿಟ್ಟು ಏನು ಮಾಡ್ತಾರೆ? ವಿಷ ಕುಡಿತಾರೆ. ಏನ್ರಿ ಅದು? ಅಮೃತ ಬಿಟ್ಟು ವಿಷ ಕುಡಿತಾರೆ ಅಂದ್ರೆ ಏನು? ಧರ್ಮ ಪ್ರಸಂಗಾತ್ ಅಪಿನಾಚರಂತೆ ಪಾಪಂ ಪ್ರಯತ್ನೇನ ಸಮಾಚರಂತೆ. ಧರ್ಮ ಪ್ರಸಂಗದ ಇಂಥದನ್ನು ನೋಡ್ತಾರೆ. ದಾನ ಮಾಡಂಗಿಲ್ಲ, ಧರ್ಮ ಮಾಡಂಗಿಲ್ಲ, ಸೇವೆ ಮಾಡಂಗಿಲ್ಲ ಏನ್ರಿ. ಮತ್ತೇನು ಮಾಡ್ತಾರ? ಬಾರಿಗೆ ಹೋಗಿ 1000 ರೂಪಾಯಿ ಹಾರಿಸಿ ಬರ್ತಾರ. ಯಪ್ಪ, ಬಾರ್ಗಳು ಬಂದಾವ ಗೊತ್ತತಿ. ಬಾರ್ಗಳು ಬಂದು ಗಂಡಸರು ಕ್ಯಾಟ್ರು ಟೀ ಬಂದ ಧಾರಾವಾಹಿ ಬಿಟ್ಟು ಬಂದಿರಿ ಯವ್ವ ನೀವೆಲ್ಲ. ಸಾಮಾನ್ಯ ಅಲ್ಲ ಅಲ್ರಿ. ಅದಕ್ಕೋಸ್ಕರವಾಗಿ ನನಗೊಬ್ಬ ಕೇಳ, ಇಷ್ಟು ಗುಡಿ ಕೋಟ್ಯಾಂತರ ಖರ್ಚು ಮಾಡಿ ಕಟ್ಸೋದಕ್ಕಿಂತ ಇಂಥ ಸಾಮಾನು ತರೋದಕ್ಕಿಂತಲೂ ಒಂದು ಬಾರ್ ಅಂಗಡಿ 10 ಕೋಟಿ ಖರ್ಚು ಮಾಡಿ ಒಂದು ಬಿಲ್ಡಿಂಗ್ ಕಟ್ಟಿದ್ರೆ ಕಂಡಾಪಟ್ಟಿ ಬಾಡಿಗೆ ಬರ್ತತಿ. 10 ಕೋಟಿ ಖರ್ಚು ಮಾಡಿ ಒಂದು ಬಿಲ್ಡಿಂಗ್ ಕಟ್ಸಿದ್ರೆ ಕಂಡಾಪಟ್ಟಿ ಏನಪ್ಪ ಬಾಡಿಗೆ ಬರ್ತೈತಿ, ರೊಕ್ಕ ಬರ್ತೈತಿ. ಮಗ್ಗಲಿಗೆ ಒಂದು ಬಾರ್ ಅಂಗಡಿ ಇಟ್ಟರು ನೋಡ್ರಿ ಹೆಂಗಂತ ಮನುಷ್ಯ ಅಂದ. ನಾ ಅವನು ಕೇಳೆ, 10 ಕೋಟಿ ಖರ್ಚು ಮಾಡಿ ಕಟ್ಟಿದ ಕಟ್ಟಡದ ಮುಂದೆ ಯಾವರೇ ಬಂದು ಕೈ ಮುಗ್ದದ್ದು ನೀನು ನೋಡೇದೇನು ನಾನು? 10 ಕೋಟಿ ಖರ್ಚು ಮಾಡಿ ಕಟ್ಟಡ ಕಟ್ಸಿರ್ತಾರಲ್ಲ ಶ್ರೀಮಂತರು, ಮಹಡಿ ಮ್ಯಾಗ ಮಹಡಿ, ಆ ಸಾಹುಕಾರಗಳು ಮನೆ ಮುಂದೆ ಕೈ ಮುಗಿದಾರೆ ನಿಂದರೆ. 10,000 ಒಂದು ಗುಡಿ ಕಟ್ರಿ, 10,000 ಗುಡಿ ಕಟ್ರಿ, ಒಳಗೊಂದು ಲಿಂಗ ಇಡ್ರಿ, ಅದ್ರ ಮುಂದೆ ದೀಪ ಹಚ್ಚ್ರಿ. ಆ ಕೋಟ್ಯಾಧೀಶ ಬಂದು ಇಲ್ಲಿ ಕೈ ಮುಗಿತಾನ ಅಂದ್ರೆ ಈ ಗುಡಿಗಳ ಕೆಲಸ ಇದೆ. ಭಕ್ತಿಯ ಬೀಜವನ್ನು ಬಿತ್ತತಕ್ಕಂಥ ಕಾರ್ಯಕ್ರಮ ಯಾವುದಾದಿತ್ತು ಇದು ಸೈದಾಪೂರ್ವ ಕಾರ್ಯಕ್ರಮ ಅಂತ ಭಾಳ ಖುಷಿಯಿಂದ ಹೇಳಬೇಕಾಗ್ತದೆ ಪುಣ್ಯಾತ್ಮರೇ. ಧರ್ಮದ ದಾರಿ ಬಿಡಬಾರದು. ನೋಡ್ರಿ, ನಮ್ಮ ಸಂಗೀತಗಾರರು ಅದಾರಲ್ಲ, ಭಾರಿ ಅದಾರ. ಅವ್ರ ಕಣ್ಣಿಲ್ಲ ಖರೆ ಎಂಥ ವಿದ್ಯಾರಿ, ಅವ್ರ ಕಿವಿನೇ ಕಣ್ಣು ಏನ್ರಿ. ಪುಣ್ಯಾತ್ಮರು ಎಂಥ ಕಂಠ, ಏನು ಹಾಡ್ತಾರೆ. ತಬಲಾಜಿ ಅದನ್ನು ನೋಡಿ ಗೊತ್ತೇನು?
ತಬಲಾಜಿ ಅಂತ ಒಂದು ಶ್ರುತಿಗೆ ಇರ್ತೈತಿ. ಶ್ರುತಿಗೆ ಗೊತ್ತತಿಯ ಶ್ರುತಿ ಅವ ಏನು ಮಾಡ್ತಾನ, ಆ ಶ್ರುತಿ ಅದು ದಾರಿಗೆ ಬರಲಿಲ್ಲ ಅಂದ್ರೆ ಏನು, ಅದು ದಾರಿಗೆ ಬರಲಿಲ್ಲ ಕೊಟ್ಟ ಕೊಟ್ಟ ಬಡಿತಾವ ಏತು ದಾರಿಗೆ ಬರ್ತಕ್ಕ ಬಿಡೋಣ. ಹಂಗ ಮನುಷ್ಯ ದಾರಿ ಬಿಟ್ಟಿದ್ದಂದ್ರೆ ದಾರಿಗೆ ಬರೋ ತನಕ ಇವ್ರನ್ನ ಕರೆಸ್ಕೊಂಡ್ಬಂದು ನೀವು ಬಡಲೇಬೇಕಾಗತ್ತೆ ನಿಮ್ಮನ್ನ ಎಲ್ಲರೂ. ಸಾಮಾನ್ಯ ಇಲ್ಲಪ್ಪ ಮಹಾತ್ಮರ ಮಾತು ಅಂತಂದ್ರೆ ಒಂದೇ ಒಂದು ಮಾತು ಮುಗಿಸ್ತೇನೆ ನಾನು. ಹಸಿದಿರ್ಬೇಕು ಪಾಪ ನೀವು ಎಲ್ಲ ಅಲ್ಲ. ಒಂದು ಮಾತು ಹೇಳಿ ಮುಗಿಸ್ತೇನೆ. ಹೇಳಿ ಬ್ಯಾಡ ಸ್ವಾಮಿ ಅಂತಿರೋ. ಭಗವಾನ್ ಬುದ್ಧದೇವ ಅಂತ ಆಗಿ ಹೋಗಿದ್ದಾರೆ. ಭಗವಾನ್ ಬುದ್ಧದೇವ ಒಂದು ಊರೊಳಗೆ ಚಾತುರ್ಮಾಸ ಅಂತ ಮಾಡ್ತಿದ್ರು ಮೊದಲಿನ ಕಾಲದಾಗ. ಮಳೆಗಾಲ, ಚಾತುರ್ಮಾಸ ಅಂದ್ರೆ ಮಳೆಗಾಲ. ಅವಾಗ ಈ ವಾಹನಗಳ ಸೌಕರ್ಯ ಇದ್ದಿದ್ದಿಲ್ಲ ಬುದ್ಧನ ಕಾಲದೊಳಗೆ. ಅದಕ್ಕೆ ಮಹಾತ್ಮರೆಲ್ಲ ಒಂದು ಕಡೆ ಕೂಡಿ ಏನು ಚಿಂತನೆ ಮಾಡ್ತಾರೆ, ಪರಮಾತ್ಮನ ಚಿಂತನೆ, ಭಜನೆ, ಪ್ರವಚನ ಮಾಡ್ತಿದ್ರು. ಆವಾಗ ಊರಾಗಿನ ಮಂದೆಲ್ಲ ಓಡಿ 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 ಬುದ್ಧನ ಪ್ರವಚನ ಕೇಳಕ್ಕಂತ ಬರ್ತಿದ್ರು. ನೀವು ಹೆಂಗೆ ಬರ್ತೀರಿ ನೋಡಿ, ಹೆಂಗೆ ಅಗದಿ ಓಡಿ 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 ಹೆಂಗೆ ಬರ್ತೀರಲ್ಲ ಹಂಗೆ ಬರ್ತಿದ್ರು. ದಾರ್ಯಾಗ ಅದಕ್ಕೆ ವೇಶ್ಯ ಮನೆ ಇತ್ತು. ಅವರು ಅಮ್ಮಾರ ಬರ್ರಿ ನೀವು ಭಗವಾನ್ ಬುದ್ಧನ ಪ್ರವಚನ ಕೇಳ್ರಿ, ಚಂದ ಹೇಳ್ತಾರೆ ಅಂತಂತಿದ್ರು. ಆ ವೇಶ್ಯಾಗೂ ಬರ್ಬೇಕಂತ ಅನಿಸ್ತಿತ್ತು. ಖರೆ ಆಕೆ ಮುಜುಗುರು, ನಾನು ಪಾಪದ ಕೆಲಸ ಮಾಡೋ ಹೆಣ್ಮಗಳು ಮಹಾತ್ಮರ ಮುಂದೆ ಹೆಂಗೆ ಹೋಗ್ಕೊಂಡಿರ್ಬೇಕು ಹಿಂಗೆ ಅನ್ನಿಸ್ತಿತ್ತು ಒಳಗೆ ಅಲ್ರಿ. ಅದು ಮನಸ್ಸಿನಾಗ ಇರುತ್ತತಿಲ್ರಿ. ಮನವರಿಯದ ಕಳ್ಳತನವಿಲ್ಲವಲ್ಲ. ಅವ್ರು ದಿನ ಬರ್ರಿ ಮಾರ ಕರೆದ್ರು ಬರ್ತನವ ನಾಳೆ ಬರ್ತನವ ಅಂತಂದ್ರು. ಕೊನೆಗೆ ಹೇಳಿದರು, ನೋಡ್ರಿ ನಾಳೆ ಮುಗಿತೈತಿ ಪ್ರವಚನ, ಇವತ್ತೊಂದು ದಿವ್ಸ ಬರ್ರಿ ಅಂದರು. ಆವಾಗಕ್ಕೆ ಆಯಿತು ನೀವು ದಿನ ಹೇಳಕತ್ತೀರಿ, ಒಂದು ದಿವ್ಸ ಬರ್ತನು ಅಂಥೇಳಿ ಮನ್ಯಾಗ ಬಂಗಾರ ಬೆಳ್ಳಿ ಭಾಳ ಇತ್ತಕಿದ್ರು. ದೊಡ್ಡ ಶ್ರೀಮಂತರು ಬರ್ತಿದ್ರು, ರಾಜ್ಕುಮಾರ್ ಬರ್ತಿದ್ರು. ಭಯಂಕರ ಬಂಗಾರ ಬೆಳ್ಳಿ ಭಾಳ ರೊಕ್ಕ ರೂಪಾಯಿ ಸಾಕಷ್ಟಿತ್ತು. ದಾಸಿಗೆ ಹೇಳಿದಳು, ದಾಸಿ ನೀ ಮನೆ ಕಡೆ ನೋಡ್ತಾ ಇರು, ನಾ ಬುದ್ಧನ ಪ್ರವಚನ ಕೇಳಿ ಬರ್ತಾನೆ ಇವತ್ತು. ಹೋಗ್ರಿ ಮಾರ ಹೋದಳು. ಆವತ್ತು ಭಗವಾನ್ ಬುದ್ಧದೇವ ಪರಮಾತ್ಮನ ಬಗ್ಗೆ ಹೇಳ್ತಾ ಇದ್ದ. ಹರಿಸಮ ಜಗಮೇ ವಸ್ತು ನಹಿ, ಪ್ರೇಮ ಸಮನ ಹಿ ಪಂಥ, ಸದ್ಗುರು ಸಮ ಸಜ್ಜನ ನಹಿ, ಗೀತಾ ಸಮನ ಹಿ ಗ್ರಂಥ. ಚಂದ ಮಾತು. ಹರಿಸಮ ಜಗಮೇ ವಸ್ತು ನಹಿ, ಪರಮಾತ್ಮನ ಸಮಾನವಾದ ವಸ್ತು ಈ ಜಗತ್ನಾಗ ಮತ್ತೊಂದೇನೂ ಇಲ್ಲ. ಪರಮಾತ್ಮನೇ ಸತ್ಯ, ಪರಮಾತ್ಮನೇ ಶ್ರೇಷ್ಠ ಅಲ್ರಿ. ಯಾಕೆ ನಮಗೆ ಅಸ್ತಿತ್ವವನ್ನು ಕೊಟ್ಟವನ ಪರಮಾತ್ಮ, ನಮಗೆ ದೇಹ ಕೊಟ್ಟವ ಪರಮಾತ್ಮ, ನಮಗೆ ಅಸ್ತಿತ್ವ ಕೊಟ್ಟವ ಪರಮಾತ್ಮ. ಪರಮಾತ್ಮನ ಸಮಾನವಾಗಿ ಅಂದರೆ ಮತ್ತೊಂದು ವಸ್ತು ಇಲ್ಲ. ಪ್ರೇಮ ಸಮನ ಹಿ ಪಂಥ, ಆ ಪರಮಾತ್ಮನ ಸಾಕ್ಷಾತ್ಕಾರ ಆಗಬೇಕಾಗಿತ್ತು ಅಂದರೆ ಪ್ರೇಮ ಅಂದ್ರೆ ಭಕ್ತಿ ಸಮಾನವಾಗಿರ್ತಕ್ಕಂಥದ್ದು ಮತ್ತೊಂದು ಇಲ್ಲ. ಭಕ್ತಿ ಮಾರ್ಗ ಏನ್ರಿ. ಸೈಕಲ್ ಮೋಟ್ರ್ನಾಗ ಇಬ್ಬರು ಹೋಗ್ಬೋದು, ಕಾರ್ನಾಗ 4 ಮಂದಿ ಹೋಗ್ಬೋದು, ಬಸ್ಸಿನಾಗ 50 ಮಂದಿ ಹೋಗ್ಬೋದು, ಟ್ರೈನ್ ಸಾವಿರ ಮಂದಿ ಹೋಗ್ಲಕ್ಕೆ ಹೆಂಗೆ ಬರ್ತದನೋ ಹಂಗೆ ಅವೆಲ್ಲ ಜ್ಞಾನ ವೈರಾಗ್ಯ ಅವೆಲ್ಲ ಏನದಾವಲ್ಲ ಕಾರ್ ಇದ್ದಂಗೆ ಅಟಟ ಮಂದಿನ ತೊಗೊಂಡು ಹೋಗ್ತೈತಿ. ಭಕ್ತಿ ಹಂಗತಿ ರೈಲ್ ಇದ್ದಂಗೆ ಸಾವಿರ ಮಂದಿನ ತೊಗೊಂಡು ಹಾಕೋತಿಲ್ಲ ಭಕ್ತಿ. ಆದ್ದರಿಂದ ಭಕ್ತಿ ಹೊರತಾಗಿ ಮಾರ್ಗ ಮತ್ತೊಂದಿಲ್ಲ. ಪರಮಾತ್ಮನೇ ಸತ್ಯದಾನ, ಭಕ್ತಿ ಮಾರ್ಗವೇ ಶ್ರೇಷ್ಠದ.
ಪರಮಾತ್ಮನೇ ಅಸಲಿ ಅದಾನ, ಪರಮಾತ್ಮ ಭಿನ್ನವಾದೆಲ್ಲ ನಕಲಿ ಅದ. ಈ ಮಾತಕ್ಕೆ ಮನುಷ್ಯನಾಗ ಭಾಳ ನಡೀತು. ಪರಮಾತ್ಮನೇ ಅಸಲಿ, ಪರಮಾತ್ಮ ಭಿನ್ನವಾದದ್ದೆಲ್ಲ ನಕಲಿ ಅದ. ಅದು ಈ ಮಾಯಕ್ಕೆ ಮಾತಾಡ್ಬೇಕಾಗಿತ್ತಂದ್ರೆ ಇದ್ರ ಹಿಂದೊಂದು ಶಕ್ತಿ ಅದ ಇಲ್ರಿ. ಈ ಲೈಟ್ ಬೆಳಕ ಕೊಡ್ಬೇಕಾಗಿತ್ತಂದ್ರೆ ಅದೊಂದು ಶಕ್ತಿ ಅದ ಇಲ್ರಿ. ಈಗ ಫ್ಯಾನ್ ತರಿಬೇಕಾಗಿತ್ತು ಅಂದ್ರೆ ಅದಕ್ಕೊಂದು ಶಕ್ತಿ, ವಿದ್ಯುತ್ ಶಕ್ತಿ ಹೆಂಗದನೋ. ವಿದ್ಯುತ್ ಹೋತು ಅಂದ್ರೆ ಮೈಕ್ ಐತಿ ಮಾತಾಡಂಗಿಲ್ಲ, ಫ್ಯಾನ್ ಹತ್ತಿ ತಿರಗಂಗಿಲ್ಲ, ಲೈಟ್ ಐತಿ ಬಲ್ಬ್ ಐತಿ ಬೆಳಕ ಕೊಡಂಗಿಲ್ಲ. ಹಂಗೆ ಪರಮಾತ್ಮನೇ ಅಸಲಿ, ಇವೆಲ್ಲ ನಕಲಿ ಇವ. ಯಾವಾಗ ಬಂದಕ್ಕೋ ಗೊತ್ತಿಲ್ರಿ. ಪರಮಾತ್ಮೇ ಸತ್ಯ, ಪರಮಾತ್ಮೇ ಅಸಲಿ, ಎಲ್ಲ ನಕಲಿ. ಇದನ್ನಾಕಿ ಮನುಷ್ಯನ್ಯಾಗ ಪಶ್ಚಾತ್ತಾಪ ಆಗಿ ಕಣ್ಣೀರು ಸುರಿಸ್ತಾಯಪ್ಪ ಅಂತ ಪರಮಾತ್ಮನ ಮರೆತು ಬಿಟ್ಟೆಲ್ಲ, ಪಾಪದೊಳಗೆ ಬಂದೆ ಎಲ್ಲ ಅಂತ ಕಣ್ಣಾಗ ನೀರು, ಪಶ್ಚಾತ್ತಾಪ ಅಂತ ಕರೀತಾರೆ. ಮನುಷ್ಯ ತಪ್ಪು ಮಾಡಿದವ್ರು ಮಾಡ್ಲಾರ್ದವ್ರು ಯಾರೂ ಇಲ್ಲ. ಏನಾದ್ರು ತಪ್ಪು ಆಗೇ ಇರ್ತಾವ. ನಾ ತಪ್ಪಿನೆಲ್ಲ ಅಂತ ಪಶ್ಚಾತ್ತಾಪ ಆತಂದ್ರೆ ನೀವು ಮಾಡಿದ ತಪ್ಪಿಗೆಲ್ಲ ಪಾಪಗಳೆಲ್ಲ ನಾಶ ಆಕಾವ ಅವತ್ತನ ಪುಣ್ಯಾತ್ಮರೇ. ಆಕಿ ಪಾಪ ಎಲ್ಲ ನಾಶ, ಕಣ್ಣೀರು ಸುರಿಸರು. ಇವತ್ತು ಈ ಕಡೆ ಆಕಿ ಮನ್ಯಾಗ ಕಾಳ್ರು ಬಂದಿದ್ರು. ಕಾಳ್ರು ಬಂದು ಬಂಗಾರ ಬೆಳ್ಳಿ ಎಲ್ಲ ಗಂಟು ಕಟ್ಟಾಕೈತಿರು. ಈಗ ದಾಸಿ ಅಂದ್ರು, ಯಪ್ಪ ಎಲ್ಲ ಒಯ್ತಾರಲ್ಲ ಅಂತಂದ ಓಡಿ ಯಜಮಾನಿಗೆ ಹೇಳಬೇಕು ಅಂತೇಳಿ ಬಂದಳು. ಈಕಿ ಪರಮಾತ್ಮನೇ ಸತ್ಯ, ಪರಮಾತ್ಮನೇ ಸತ್ಯ, ಅವನೇ ಅಸಲಿ, ಎಲ್ಲ ನಕಲಿ. ಈಗ ತಿಳಿಯಾಗ ಅಮ್ಮವ್ರ ಅಂದಳು. ಅಮ್ಮವ್ರು ಹೊರಗಿದ್ದಿದ್ದಿಲ್ಲ. ಅಮ್ಮವ್ರ ಭುಜ ತಟ್ಟಿಳು. ಯಾಕೆ ಅಂದಳು. ಬಂಗಾರ ಒಯ್ಯಾಕತ್ತಾರಿ ಒಯ್ಲೇಳು ಅಂದಳು. ಅಲ್ರಿ ಬಂಗಾರ ಒಯ್ಯಾಕತ್ತಾರಿ ಒಯ್ಲೇಳು, ಅದೆಲ್ಲ ನಕಲಿ ಅದ ಅಂದಳಕ್ಕೆ. ಏನ್ರಿ ಅಮ್ಮವ್ರ, ನಾವು ನೀವು ಕೂಡಿಸಿ ಪತ್ತಾರ ಮನೆ ಅಂಗಡಿಗೆ ಹೋಗಿ ಕಿಸಿದ ಹೊರಿಗೆ ಹಚ್ಚಿ ತಂದೀವಿ, ಅದಕ್ಕೆ ನಕಲಿ ಅಂತೀರಲ್ರಿ ಅಮ್ಮವ್ರ ಅಂತ ದಾಸಿ ಅಂತಳಲ್ಲ. ಆವಾಗ ಏನಂದ್ರು, ನಾನು ಇಲ್ಲಿ ತಕ್ಕ ಅದೇ ಅಸಲಿ ಅಂತ ತಿಳ್ಕೊಂಡಿದ್ದೆ. ಇವತ್ತು ಅಸಲಿ ಯಾವುದು? ಪರಮಾತ್ಮನೇ ಅಸಲಿ, ಎಲ್ಲ ನಕಲಿ ಅಂತ ನನಗೆ ಗೊತ್ತಾಗ್ಯದ. ಆಕೆ ಹಿಂದಿಂದ ಓಡಿ ಕಾಳರ ಮಾಲಕ್ ಬರಾಕತಿ ಪೋಸ್ಟಿಗೆ ಪೊಲೀಸರಿಗೆ ಹೇಳಕ್ ಹೋಗ್ತಾಳ ಏನೋ ಅಂತೇಳಿ ಇವರಿಬ್ರು ಮಾತಾಡ್ದನ್ನ ಅವ ಕೇಳ್ದ. ಪರಮಾತ್ಮನೇ ಅಸಲಿ, ಉಳಿದೆಲ್ಲ ನಕಲಿ. ಓಡ ಬೆಳ್ಳಿ ಬಂಗಾರ ತೆಗೆದೋಗಿರೋದು ಯಾಕ ಇಲ್ಲೆಲ್ಲ ನಕಲಿ ಅದ ಅಂದಂಗ ಅವನು. ಮತ್ತು ಅಸಲಿ ಅಲ್ಲದ, ಅಸಲಿ ಅಲ್ಲಿ ಭಗವಾನ್ ಬುದ್ಧನಂತ ತೆಗೆದು ಬರ್ತೇಳಿ ಕಾಳರ ಮಾಲಕ, ದಾಸಿ, ವೇಷ ಎಲ್ಲರೂ ಕೂಡ ಆ ಭಗವಾನ್ ಬುದ್ಧನ ಒಂದೇ ಒಂದು ಮಾತಿನಿಂದ ಸಂತರಾಗಿ ಹೋಗಿದ್ದಾರೆ ಪುಣ್ಯಾತ್ಮರೇ. ಒಂದೇ ಒಂದು ಮಾತು ಭಾಳ ಬೇಕಾಗಿಲ್ಲ, 1 ಲಕ್ಷ ಕೊಟ್ಟು ಕೇಳ್ರಿ. ಕೇಳೋದ್ರಿಂದ ನಿಮಗೆ ಬಹಳಷ್ಟು ಲಾಭ ಆಗ್ತದೆ, ಭಾಳ ಸಂತೋಷ ಆಗ್ತದೆ. ನೀವೆಲ್ಲ ಕುಂತದ್ದು ನೋಡಿ ಏನ್ರಿ, ಹಳ್ಳಿಯೊಳಗೆ ಭಕ್ತಿ ಚಂದ ಇರ್ತೈತಿ, ಪ್ಯಾಟ್ಯಾಗ ಅಂಗಡಿಗಳು ಚಂದ ಇರ್ತಾವ, ಮತ್ತೇನಿಲ್ಲ. ಎಲ್ಲ ತೂಕನ ಮಾಡೋರು ಅವ್ರು ಪ್ಯಾಟಿ ಮಂದಿ. ಸ್ವಾಮಿನ ತೂಕ ಮಾಡೋರು, ಶಾಸ್ತ್ರನ ತೂಕ ಮಾಡ್ರ ಅವ್ರಿ. ಮಗ ಭಾಳ ಚಲೋ ಐತೆ ನೋಡ್ರಿ, ಅವ ಮಾತ್ರ ಮತ್ತು ನಮ್ಮನ್ನ ಮಗ ಅನ್ಕೋತ ಹೋಗವ್ರ ಪೈಪಿ. ಯಾಕೆ ಏನು ಮಾಡ್ತೀರಿಯಪ್ಪ, ಎಲ್ಲ ನಿಮ್ಮ ಭಕ್ತಿಯನ್ನು ನೋಡಿ ನನಗೆ ಭಾಳ ಸಂತೋಷ ಆಗಿದೆ ಪುಣ್ಯಾತ್ಮರೇ. ಸದಾ ಕಾಲದಾಗ ಶಿವಲಿಂಗೇಶ್ವರನ ಮರಿಬೇಡ್ರಿ ಏನ್ರಿ. ಏನೋ ಬಂದು ಕುಂತ ನಿಮ್ಮ ಭಕ್ತಿ ಮೆಚ್ಚಿ ಆ ಶಿವಲಿಂಗೇಶ್ವರ ಈ ಕಾಶಿಗೆ ಹೋಗಬೇಡ್ರಿ. ಹೆಂಗ್ರಿ ಮತ್ತು ಬಸ್ ಪುಕ್ಕಟ್ ಅದಾವಲ್ಲ ಅಂದಿರಿ ಮತ್ತು ನೀವು ಬ್ಯಾಡ್ರಿ. ಈಗ ಬಸ್ ಪುಕ್ಕಟ್ ಆಗ್ಬೇಕು, ದೇವಾಲಯಗಳು ಹಂಗೆ ಹೋಗೋದು ಗಂಡಸರಿಗೆ ಶೀಟ ಸಿಗುವಂಗಿಲ್ರಿ. ಏನು ಮಾಡ್ತೀರಿ, ಆಗಲಿ ನಿಮ್ಮದೊಂದು ಕೈ ಆಗಲೇ ನಿಮ್ಮದು ಆಗಲಿ, ಒಮ್ಮೆ ಬರ್ತದೆ ನಿಮಗೂ. ಎಲ್ಲಿ ಕಾಶಿಗೆ ಹೋಗ್ಬೇಡ್ರಿ, ರಾಮೇಶ್ವರಕ್ಕೆ ಹೋಗ್ಬೇಡ್ರಿ,
ಬಂದ ಶಿವಲಿಂಗೇಶ್ವರ ನಮಸ್ಕಾರ ಮಾಡಿ ಪ್ರಸಾದ ಹನಿಗೆ ಹಚ್ಚುವರಿ ನಿಮ್ಮ ಜನ್ಮ ಸಾರ್ಥಕ ಆಗ್ತದೆ ಪುಣ್ಯಾತ್ಮರೇ. ಅಂತಹ ಸದ್ಬುದ್ಧಿಯನ್ನು ಸದ್ಗುರುನಾಥ ನಮಗೂ ನಿಮಗೂ ಕೊಡಲಿ ಅಂತೇಳಿ ಹಾರೈಸಿ 4 ಮಾತುಗಳನ್ನು ಮಹಾಲಿಂಗೇಶ್ವರನ ಪವಿತ್ರ ಪಾದಾರದಿಂದ ಸಮರ್ಪಿಸುತ್ತಾರೆ.